ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 666 ಟ್ಯಾರೋಟ್ ರೇಂಜ್ ಕ್ಲಾಸ್. ಯೂನಿವರ್ಸ್ ಇಂದ ಏನ್ ಮೆಸೇಜ್ ಇದೆ ನಿಮ್ಗೆ ಅಂತ ನೋಡ್ತಾ ಹೋಗೋಣ. ಏನ್ ಸಂದೇಶನ ಯೂನಿವರ್ಸ್ ನೀಡ್ತಾ ಇದೆ ನಿಮ್ಗೆ ಅಂತ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕಾದ್ರೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ಏಂಜಲ್ಸ್ ನ ಪ್ರೇ ಮಾಡಿ. ಯೂನಿವರ್ಸ್ ಇಂದ ಏನ್ ಮೆಸೇಜ್ ಇದೆ ನಿಮ್ಗೆ ನೋಡೋಣ. ನಿಮ್ಮ ಎನರ್ಜಿ ಯಾವುದನ್ನ ಕನೆಕ್ಟ್ ಮಾಡ್ತಿದೆ ಅಂತ ನೋಡ್ತಾ ಹೋಗೋಣ. ದಿ ಹ್ಯಾಂಗ್ಡ್ ಮ್ಯಾನ್, 6 ಆಫ್ ಸ್ವಾರ್ಡ್ಸ್, ನನ್ನ ಕಾರ್ಡ್ ತೆಗೆಯೋಣ. 2 ಆಫ್ ಕಪ್ಸ್. ಓಕೆ, ಓವರ್ ಆಲ್ ಎನರ್ಜೀಸ್ ನ ನೋಡ್ತಾ ಹೋಗೋಣ. ದಿ ಹ್ಯಾಂಗ್ಡ್ ಮ್ಯಾನ್, ಇದು ಸ್ವಲ್ಪ ತಾಳ್ಮೆ ವಹಿಸ್ಬೇಕು. ನೀವು ಸ್ವಲ್ಪ ತಾಳ್ಮೆ ವಹಿಸುವ ಸಮಯ. ಒಂದು ಪರಿಸ್ಥಿತಿಯನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸಿ. ಎಲ್ಲವೂ ತಕ್ಷಣ ನಡಿಬೇಕು ಅಂತ ಪ್ರೆಷರ್ ಹಾಕ್ಬೇಡಿ. ಸ್ವಲ್ಪ ಪೇಷನ್ಸ್ ಇಂದ ಇರಿ. ನೆಕ್ಸ್ಟ್ 6 ಆಫ್ ಸ್ವಾರ್ಡ್ಸ್ ನೋಡಿ. ಕಷ್ಟದ ಹಂತದಿಂದ ನಿಧಾನವಾಗಿ ಶಾಂತಿಯತ್ತ ಸಾಗುವ ಸೂಚನೆಯನ್ನ ನೀಡ್ತಾ ಇದೆ. ಇಲ್ಲಿ ಹಳೆಯ ನೋವು ಅಥವಾ ಗೊಂದಲವನ್ನ ಹಿಂದೆ ಬಿಟ್ಟು ಮುಂದೆ ಸಾಗುವ ಅವಕಾಶ ಬರ್ತಾ ಇದೆ ನೋಡಿ. 2 ಆಫ್ ಕಪ್ಸ್ ಬಂದಿದೆ. ನೆಗೆಟಿವ್ಸ್ ನ ರಿಮೂವ್ ಮಾಡಿ ಹೊಸ ಒಂದು ಅವಕಾಶ ಬರ್ತಾ ಇದೆ. 2 ಆಫ್ ಕಪ್ಸ್ ಬಂದ್ಬಿಟ್ಟು ಪರಸ್ಪರ ಗೌರವ ಮತ್ತು ನಿಮ್ಮನ್ನು ನೀವು ಅರ್ಥೈಸಿಕೊಳ್ಳುವ ಸಂಬಂಧಗಳ ಸಂಕೇತವನ್ನ ನೀಡ್ತಾ ಇದೆ. ಪ್ರೀತಿ, ಸ್ನೇಹ, ಸಹಭಾಗಿತ್ವ ಅಥವಾ ಒಳ್ಳೆ ಹೊಂದಾಣಿಕೆಯನ್ನ ಗಮನ ಹರಿಸಿ ಅಂತ ಸೂಚನೆ ನೀಡ್ತಾ ಇದೆ. ಓವರ್ ಆಲ್ ಗೈಡೆನ್ಸ್ ಬಂದ್ಬಿಟ್ಟು ನೀವು ತಾಳ್ಮೆಯಿಂದ ಇರ್ಬೇಕು. ಹಳೆಯ ಭಾರವನ್ನು ಬಿಡ್ತಾ ಹೋಗ್ಬೇಕು. ಹೊಸದೊಂದು ಎನರ್ಜಿ ಬರ್ತಾ ಇದೆ, ಅದನ್ನ ಸ್ವೀಕರಿಸಿ ಉತ್ತಮ ಸಂಬಂಧಗಳನ್ನ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.